ಇಷ್ಟಕ್ಕೆ ಮುಗಿಲಿಲ್ಲ, ಇದುವರೆಗೂ 1.5 ಲಕ್ಷ ಜನರನ್ನ ಅವರು ಮದ್ಯ ವಿಮುಕ್ತರನ್ನಾಗಿಸಿದ್ದಾರೆ. ಮದ್ಯಪಾನ ಮುಕ್ತರಾಗಿ 1,000ಕ್ಕೂ ಹೆಚ್ಚು ಕ್ಯಾಂಪ್ಗಳಾಗಿವೆ. ಅದರಿಂದ ವಾಪಸ್ ಬಂದವ್ರನ್ನ ನಾನೇ ಮಾತಾಡ್ತಿದ್ದೀನಿ ಅಜಿತ್. ಅದೆಲ್ಲ ಒಬ್ಬ ತಂಗಿ ಹೇಳ್ತಾಳೆ, ನಮ್ದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ ನನ್ನ ಅಣ್ಣ ಕುಡ್ಕೊಂಡು ಬರ್ತಿದ್ದ, ಇನ್ನು ನೀವು ಜೀವನ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವನ ಹೆಂಡತಿನೂ ಕೈ ಬಿಟ್ಬಿಟ್ಟಿದ್ಲು. ಒಂದಿನ ಇವನಿಗೆ ಹೇಳಿದೆ, ನಾನು ಕರ್ಕೊಂಡೋಗಿ ಬಿಟ್ಟು ಬಂದೆ. ಇವತ್ತು ಹೆಂಗಾಗಿದ್ದಾನೆ ಅಂತಂದ್ರೆ ನನ್ನ ಅಣ್ಣ ಅಂತ ಕರಿಬೇಕಾದ್ರೆ ನಂಗೆ ಐ ವಾಸ್ ಇನ್ ಟು ಟಿಯರ್ಸ್ ಅಜಿತ್. ಎಷ್ಟು ಬದುಕುಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರು. ನೀವು ಈ ಎಲ್ಲ ಸಾಮಾಜಿಕ ಸೇವೆಗಳು, ಅನ್ನದಾನ, ಅದು ಇದು ಸೇರಿಸಿ ಒಂದು ಅಫಿಡವಿಟ್ ಕೊಟ್ಟಿದ್ರು. ಅಫಿಡವಿಟ್ಗೆ ಈ ಹೋರಾಟಗಾರನ ರಿಯಾಕ್ಷನ್ ನೋಡಿದೆ. ಲೋಫರ್ ನನ್ನ ಮಗ ಅನ್ನುವ ಶಬ್ದವನ್ನು ಬಳಸಿ ರಿಯಾಕ್ಟ್ ಮಾಡಿರುವಂಥದ್ದು. ಏನು ದುಡ್ದಿರೋ ದುಡ್ಡಿನಲ್ಲಿ ಮಾಡ್ತೀಯಾ, ನಿನ್ನ ಮನೆ ದುಡ್ಡಿನಲ್ಲಿ ಮಾಡ್ತೀಯಾ, ಯಾರೋ ದಾನ ಹಾಕಿದ್ದಾರೆ ಮಾಡ್ತೀಯಾ ಅಂತಾರೆ ಅವರು. ಐ ಸ್ಟಿಲ್ ಕಾಂಟ್ ಫರ್ಗೆಟ್ ದಟ್ ವರ್ಡ್, ಲೋಫರ್ ನನ್ನ ಮಗ. ನನಗೆ ಬಹಳ ಬೇಸರ ಅನ್ಸುತ್ತೆ ಅಜಿತ್. ನನಗೆ ಎಷ್ಟು ಬೇಸರ ನನಗೆ ಆ್ಯಕ್ಚುಲಿ ಇಷ್ಟು ಆಕ್ರೋಶದಿಂದ ಮಾತಾಡ್ತೀನಲ್ಲ, ನನ್ನ ರಿಲೇಟಿವ್ ಅಲ್ಲ ರೀ ಅವರು, ನನ್ನ ಕಮ್ಯುನಿಟಿಯವರಲ್ಲ. ನೀವು ಯಾವ ಲೆಕ್ಕಕ್ಕೂ ವೀರೇಂದ್ರ ಹೆಗ್ಡೆವ್ರಿಗೂ ನನಗೂ ಯಾವ ಸಂಬಂಧವೂ ಇಲ್ಲ. ನಾನು ಯಾವತ್ತೂ ಧರ್ಮಸ್ಥಳದ ಯಾವ ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡಲಿಲ್ಲ ಅಜಿತ್. ಅವರು ಸಬ್ಸಿಡಿಯರಿ ಆರ್ಗನೈಸೇಷನ್ ಮಾಡಿರ್ಬೋದು, ಯಾವತ್ತೂ ಪ್ರತಿಷ್ಠಿತವಾಗಿರುವ ಧರ್ಮಸ್ಥಳದ ಸ್ಟೇಜ್ ಮೇಲೆ ಹತ್ತಲಿಲ್ಲ. ಬಟ್ ನಂಗೆ ಏನನ್ಸುತ್ತೆ ಗೊತ್ತಾ, 55 ವರ್ಷಗಳ ಕಾಲ ಈ ರಾಜ್ಯದ ಜನ, ಈ ದೇಶದ ಜನರ ಒಳಿತನ್ನು ಆಲೋಚನೆ ಮಾಡಿದ್ದ ಒಬ್ಬ ಮನುಷ್ಯನನ್ನು 55 ವರ್ಷ ಪಟ್ಟಾಧಿಕಾರದಲ್ಲಿರೋದು, ಈಗ 76ನೇ ವಯಸ್ಸಿನಲ್ಲಿ ನಿಂತ್ಕೊಂಡು ನೀನು 1 ರೇಪ್ ಮಾಡಿದೆ, ನೀನು 10 ರೇಪ್ ಮಾಡಿದೆ, ನೀನು 100 ರೇಪ್ ಮಾಡಿದೆ, ನೀನು ನಕಲಿ ದೇವಮಾನವ, ನೀನು 1000 ಜನರನ್ನು ಹೂತು ಬಿಟ್ಟಿದ್ಯಾ ಅಂತ ಹೇಳಿದಾಗ ಅವ್ರ ಮನಸ್ಸಿಗೆ ಹೆಂಗಾಗ್ಬೋದು ಅಜಿತ್. ಆ ಜಾಗದಲ್ಲಿ ದೇವರಾಣೆಗೂ, ಐ ಆಮ್ ಸಾರಿ ಟು ಸೇ, ನಾನಿದ್ದಿದ್ರೆ ದೇವರಾಣೆಗೂ ನಾನು ಹೇಳ್ತಿದ್ದೆ, ಯಾವ ಸಮಾಜ ಬಿಡಲೈ, ಯಾತಕ್ಕೆ ಬೇಕು, ನನ್ನ ಪಾಡಿಗೆ ನಾನು ದುಡ್ಡು ಮಾಡ್ಕೊಂಡು ಇರ್ಬೋದಿತ್ತು ಅಂತ ಹೇಳ್ತಿದ್ವೇನೋ. ಆದರೆ ಅಷ್ಟಾದರೂ ಇವತ್ತಿಗೂ ಕೆಲಸ ಮಾಡೋದು ಬಿಡಲಿಲ್ಲ. ಅವ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಏನು ಹೇಳಿದ್ದಾರೆ ಅಂತಂದರೆ, ಹೇಳೋರು 1000 ಮಾತಾಡ್ತಾ ಇರಲಿ, ನಾವು ಮಾಡೋ ಕೆಲಸವನ್ನು ಬಿಡಬಾರ್ದು ಅಂತ. ನಾನು ಭಾಳ ಬಾರಿ ಕೇಳ್ತಿದ್ದೆ, ಒಬ್ಬ ಸಂತರು ಒಂದು ನದಿಯಲ್ಲಿ ಬಿದ್ದಿದ್ದಂಥ ಒಂದು ಚೇಳನ್ನು ತೆಗೆದು ಮೇಲಿಡ್ತಿದ್ರು, ಪದೇ ತೆಗಿಲಿಕ್ಕೆ ಹೋದಾಗ ಕಚ್ತಾ ಇತ್ತು ಅಂತೆಲ್ಲ ಹೇಳೋದನ್ನು ಕೇಳಿದ್ದೆ ನಾನು. ಆಗ ಸಂತರು ಹೇಳಿದ್ರಂತೆ, ಕಚ್ಚುವ ಗುಣ ಅದು ಬಿಡಲಿಲ್ಲ, ಉಳಿಸುವ ಗುಣ ನಾನೇ ಯಾಕೆ ಬಿಡಬೇಕು ಅಂತ. ನಂಗೆ ಸತ್ಯವಾಗಲೂ ಅದು ಕಥೆಯಾಗಿಲ್ಲ ಅದು.